ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಾ ಇರೋದು. ಕತ್ಲಲ್ಲಿ ಕತ್ಲಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ತುಂಬ ಸ್ವಲ್ಪ ಕತ್ಲಾಯಿತು. ನಾವು ಹೊಸ ಪ್ಲೇಸಲ್ಲಿ ಇದ್ದೀವಿ, ಹೊಸ ದೇಶದಲ್ಲಿ. ಎಲ್ಲಿ ಅಂತಂತಂದರೆ ವಾರ್ಸಾದಲ್ಲಿ. ವಾರ್ಸಾ ಇದು ಪೋಲೆಂಡ್ನ ಕ್ಯಾಪಿಟಲ್ಲು. ಈ ಜಾಗಕ್ಕೆ ಬಂದಿದ್ದೀವಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಿಮಗೂ ತೋರಿಸ್ತೀವಿ, ಹಂಗೆ ನೋಡ್ತಾ ಇರಿ. ನನ್ನ ಹಿಂದೆ ಒಳ್ಳೆ ವ್ಯೂ ತೋರ್ತಾ ಇದ್ದೀರಾ, ಒಳ್ಳೊಳ್ಳೆ ಬಿಲ್ಡಿಂಗ್ದು. ಸೊ ಎಲ್ಲ ತಿರುಗಾಡ್ತೀವಿ. ನಾಳೆ ಇನ್ನೂ ತುಂಬ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗ್ತೀವಿ. ಈಗ ಎಕ್ಸ್ಪ್ಲೋರ್ ಮಾಡೋಣ. ಹಂಗೆ ನಾಳೆ ನಾಡಿದ್ದು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲನೂ ಈ ವಿಡಿಯೋದಲ್ಲಿ ಬರುತ್ತೆ. ನೋಡ್ತಾ ಇರಿ ವಾಟ್ಸಪ್ಪಲ್ಲಿ ಎಲ್ಲ ಜಾಗನೂ. ಲೆಟ್ಸ್ ಹಾಗೆ ಜೊತೆಗೆ ಇಂಡಿಪೆಂಡೆನ್ಸ್ ಡೇನ ಆಚರಿಸೋಣ. ಎಸ್. ಸೊ ನಾನು ಹಿಂದೆ ಒಂದು ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್ ನೋಡ್ತಾ ಇರಲ್ಲ, ಇದೊಂದು ಐಕಾನಿಕ್ ಪ್ಲೇಸ್. ಆ್ಯಕ್ಚುಲಿ ಐಕಾನಿಕ್ ಬಿಲ್ಡಿಂಗ್ ಕೂಡ ಇದು. ಪ್ಯಾಲೇಸ್ ಆಫ್ ಕಲ್ಚರ್ ಆ್ಯಂಡ್ ಸೈನ್ಸ್ ಅಂತಾರೆ. ನಾನು ಹಿಂದೆ ಕಾಣಿಸ್ತಾ ಇರೋದು ಸಿಟಿ ಸೆಂಟ್ರಲ್ಲಿ ಇರೋಂಥ ಜಾಗ ಇದು. ಸಖತ್ ಫೇಮಸ್ ಕೂಡ. ತುಂಬ ಜನ ಬಂದು ಇಲ್ಲಿ ಫೋಟೋ ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ತೊಗೊಂಡಿದ್ದೀವಿ. ನೆಕ್ಸ್ಟ್ ಆಗ್ತೀನಿ, ನೋಡ್ತಾ ಇರಿ. ಸಖತ್ತಾಗಿದೆ. ಕತ್ಲಲ್ಲಿ ಬೆಳಕು ಹೊತ್ತಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಿಂದೆ ಇರೋದು ಬಿಲ್ಡಿಂಗು ನೋಡಿ. ಆ್ಯಕ್ಚುಲಿ ತುಂಬ ದೊಡ್ಡ ಮ್ಯೂಸಿಯಂ ಇದು. ಎಸ್, ಇದು ಸುತ್ತಮುತ್ತ ಎಲ್ಲ ಸ್ಕೈ ಸ್ಕೇಪರ್ ಬಿಲ್ಡಿಂಗ್ಸ್ ಇದೆಯಲ್ಲ, ಒಂಥರ ಸಖತ್ತಾಗಿ ಕಾಣಿಸುತ್ತೆ. ಡಿಫ್ರೆಂಟ್ ವ್ಯೂ ಕಾಣಿಸುತ್ತಿಲ್ಲ, ಒಂಥರ ವೈಬು. ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ, ಹಂಗೆ ನೋಡ್ತಾ ಹೋಗೋಣ. ಸೊ ಸಿಟಿಗಳೇ ಬೇರೆ ದೇಶಗಳಲ್ಲಿ ತಿರುಗಾಡಿನಲ್ಲ, ತೋರಿಸಿ ನಿಮಗೆ ಬೇರೆ ಕಡೆ ದೇಶದಲ್ಲೆಲ್ಲ ಹೆಂಗಿರುತ್ತಂತ. ಸಿಟಿ ಸೆಂಟ್ರ್ ಅಂದಾಗ ಫುಲ್ ಸಿಟಿ ಸೆಂಟ್ರಲ್ಲಿ ಒಂದು ಚರ್ಚು ಮತ್ತು ಸುತ್ತಮುತ್ತ ಎಲ್ಲ ಜಾಗ ಇರುತ್ತೆ. ಬಟ್ ಇಲ್ಲ ಹಂಗಲ್ಲ, ಫುಲ್ ಸ್ಕೈ ಸ್ಕೇಪರ್ ಬಿಲ್ಡಿಂಗ್ಸು. ಒಂಥರ ಬೇರೆ ಒಂದು US ಹತ್ರ ಹೋದಂಗಿರುತ್ತೆ. ನನಗೆ ಒಂಥರ ಡಿಫ್ರೆಂಟ್ ವೈಬ್ ಅನಿಸ್ತು. ನಾನು ಫಸ್ಟ್ ಅವಳು ತೋರಿಸಲ್ಲ, ಸಿಟಿ ಕಲ್ಚರ್ ಸೈನ್ಸ್ ಬಿಲ್ಡಿಂಗ್ ಅಂತ. ಆ ಥರನೇ ಸುತ್ತಮುತ್ತ ಒಳ್ಳೆ ಬಿಲ್ಡಿಂಗ್ಗಳಿದೆ. ಇಲ್ಲಿ ನೋಡಿ ಹಂಗೆ ಸಾಗಲ್ಲ. ಹೌದು, ಆ ಬಿಲ್ಡಿಂಗ್ ನೋಡಿದ್ರೆ ವಾಲ್ದಂಗೆ ಐತೆ. ಒಂದೇ ಕಡೆ ಹಿಂಗೆ ವಾಲ್ಕೊಂಡು ಬೀಳೋ ಥರ ಇದೆ. ಬಟ್ ಎಸ್, ಸಾಕಾಗಿದೆ ಮಾತ್ರ. ಒಂದೊಂದೇ ಬಿಲ್ಡಿಂಗ್ ಒಳ್ಳೆ ಫುಲ್ ಸಾಕಾಗಿದೆ. ಇಲ್ಲೆಲ್ಲ ನೈಸ್ ಬಿಲ್ಡಿಂಗ್ಸ್ಗಳು. ಎಸ್. ಸೊ ಹಂಗೆ ಬನ್ನಿ, ಹಂಗೆ ನೋಡ್ಕೊಂಡು ಹೋಗೋಣ. ನೈಟಲ್ಲಿ ಒಂದು ರೌಂಡ್ ಹೊಡಿಯೋಣ ಅಂತ ಹಂಗೆ ಬಂದಿದ್ದೀವಿ ಇಬ್ರು. ಒಂದು ನೋಡ್ಕೊಂಡು ಹೋಗೋಣ ಬಿಲ್ಡಿಂಗ್ ಎಲ್ಲ ಈ ಥರ ಇದೆ ಅಂತ. ಮತ್ತೆ ನಾಳೆ ಮತ್ತೆ ಡೇ ಬರ್ತೀನಿ. ಡೇ ಬಂದು ತೋರಿಸ್ತೀನಿ ನಿಮ್ಗೆ ಹೆಂಗೆ ಬರುತ್ತೆ, ಹೆಂಗಿರುತ್ತೆ ಇದೆ ಅಂತ. ಕಂಟಿನ್ಯೂ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಡೇ ನಾವು ಆಚರಿಸಬೇಕು. ಅದು ಸಪ್ರೇಟ್ ವಿಡಿಯೋ ಅಂತ ಹೇಳಿದ್ದೀನಿ ಆಗಲೇ. ಇದು ವಿಡಿಯೋದಲ್ಲಿ ಪೂರ ವಾಟ್ಸದಲ್ಲಿ ಏನಿದೆ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ. ಬಟ್ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ಬೇಕು ನಿಮಗೆ. ಸೊ ಇಂಡಿಪೆಂಡೆನ್ಸ್ ಡೇ ವಿಡಿಯೋ ಯಾಕೆ ನೋಡ್ಬೇಕು ನೀವು ಅಂತಂದರೆ, ವಾಟ್ಸದು ಆ ವಿಡಿಯೋದಲ್ಲಿ ನಾನು ಇಲ್ಲಿ ಇಂಡಿಯಾದ ಮಹಾರಾಜನ ಬಗ್ಗೆ ಒಂದು ಜಾಗನೇ ಇದೆ, ಒಂದು ಸ್ಮಾರಕ ಕೂಡ ಮಾಡಿದ್ದಾರೆ. ಅದು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ, ನೋಡಿ ಆ ವಿಡಿಯೋನ. ಬಟ್ ಈ ವಿಡಿಯೋ ಲೆಟ್ಸ್ ಕಂಟಿನ್ಯೂ ನಾವು. ಕಮ್, ಲೆಟ್ಸ್ ಗೋ. Got your suitcase, got your leaving smile. Oh, I could say that. ಹಲೋ, ನಮಸ್ಕಾರ. ನೆಕ್ಸ್ಟ್ ಡೇ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಹಂಟಿಂಗ್. ಸೊ ಈಗ ಅದೇ ಜಾಗದಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಎಲ್ಲಿ ನೈಟ್ ತೋರಿಸಿದ್ನ ನಿಮಗೆ, ಅದೇ ಜಾಗನೇ ಇದು. ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದ್ದೀವಿ, ನೋಡ್ಕೊಳ್ಳಿ. ಹಂಗೆ ಬಸ್ಸು ಹೋಗಿ ತೋರಿಸ್ತೀನಿ ಬನ್ನಿ. ಹಿಂಗೆ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ಎಸ್, ಈಗ ಆಪೋಸಿಟಲ್ಲಿದ್ದೀವಿ. ಭಾರತಿ ಇಲ್ಲಿ ರೆಡಿ ಆಗಿದ್ದಾರೆ, ನಾವು ರೆಡಿ ಆಗಿಲ್ಲಿದ್ದೀವಿ. ಇಬ್ಬರು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಪ್ಲೇಸ್ಗೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಇವತ್ತು ಪೊಲೀಸ್ ಅವರ ಆರ್ಮಡ್ ಫೋರ್ಸ್ ಡೇ ಆ್ಯಕ್ಚುಲಿ ಕೂಡ ಇವತ್ತು. 1919-20 ರಷ್ಯಾ ಜೊತೆ ವಾರಲ್ಲಿ ಇವರು ಗೆದ್ದಿದ್ರು. ಅದಕ್ಕೋಸ್ಕರ ಅವತ್ತಿಂದ ಇದುವರೆಗೂ ಆರ್ಮ್ ಫೋರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇವರು. ಸೊ ನಾವು ಅವತ್ತಿನ ಸಲ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತೆಲ್ಲ ಏನೇನೋ ಈವೆಂಟ್ಸ್ ಎಲ್ಲ ನಡೀತಾ ಇದೆ, ಅದನ್ನು ನೋಡ್ದಂಗೆ ಆಗುತ್ತೆ. ಒಂದೇ ಸಲ ಒಂದೇ ಏಟಲ್ಲಿ ಎಲ್ಲ ಒಂದೇ ಕಲ್ಲಲ್ಲಿ 2-3 ಏಟ್ ಹೊಡ್ದಂಗೆ ಆಯ್ತು ನಾವು. ಬನ್ನಿ, ಜನ ಎಲ್ಲ ಫುಲ್ಲೆಲ್ಲ ಆಟಾಡ್ತಾರೆ ಜನ. ಪೋಲೆಂಡ್ ದೇಶದ ಸಾರಿ ಸೊ ಹಾಗೆ ಮುಂದೆ ಬಂದರೆ, ಮೊದಲನೇ ಮಹಾಯುದ್ಧ ವರ್ಲ್ಡ್ ವಾರ್ 1 ಸತ್ತಿರುವಂಥ ಸೋಲ್ಜರ್ಗೋಸ್ಕರ ಮಾಡಿರೋವಂಥ ನೆನಪಿನ ಒಂದು ಸ್ಮಾರಕ. ಸೊ ಇಲ್ಲಿ
ಯಾವಾಗಲೂ ದೀಪ ಉರಿತಾ ಇರ್ತದೆ. ಬಟ್ ಇವರಿಗೆ ಅವರಿಗೆ ಅಂತ ಅಲ್ಲ, ಬಟ್ ಇಟ್ಸ್ ಲೈಕ್ ಎವ್ರಿ ಒನ್ ಓವರ್ ಆಸ್ ಡೈಡ್ ಆ ಟೈಮಲ್ಲಿ ಅವ್ರಿಗೋಸ್ಕರ ಮಾಡಿರೋವಂಥದ್ದು ಇದು. ಬನ್ನಿ ಹಂಗೆ ಮುಂದೆ ಏನು ತೋರಿಸ್ತೀನಿ ಸ್ಮಾರಕನ. ಸೊ ಆಗಲೇ ಹೇಳ್ದಂಗೆ ಕೇಳಿಸ್ಕೊಂಡ್ರಲ್ಲ. ಸೊ ಇದು ಆ್ಯಕ್ಚುಲಿ ಇಲ್ಲಿ ಇವತ್ತು ಪೊಲೀಸ್ ಅವರ ಹಾರ್ಮ್ಡ್ ಡೇ. ಆ್ಯಕ್ಚುಲಿ ಇದು 1921 ಆ ಟೈಮಲ್ಲಿ ಯುದ್ಧ ನಡೆದಾಗ ಸೋವಿಯತ್ ಅವ್ರ ಮೇಲೆ ಗೆದ್ದ ಮೇಲೆ ಅದನ್ನು ಮೆಮೊರಿಗೋಸ್ಕರ ಅವತ್ತಿನ ಕಂಟಿನ್ಯೂ ಮಾಡ್ಕೊಂಡ್ಬರ್ತಾರೆ. ಬಟ್ ಕೋಇನ್ಸಿಡೆನ್ಸ್ ಅಂದರೆ ನಮ್ಮ ಇಂಡಿಪೆಂಡೆನ್ಸ್ ಡೇ ಕೂಡ ಇವತ್ತಿನೇ. ಸೊ ಇಲ್ಲಿ ಪೋಲೆಂಡಲ್ಲಿ ಇವತ್ತು ಹಾಲಿಡೇ. ಆಮೇಲೆ ಇಲ್ಲೆಲ್ಲ ಏನೇನೋ ಎಕ್ಸಿಬಿಷನ್ಸು ಮತ್ತು ಪೆರೇಡೆಲ್ಲ ನಡೀತದೆ. ಸೊ ಎಲ್ಲ ಕಡೆ ಫುಲ್ಲು ಆರ್ಮ್ ವೆಹಿಕಲ್ಸ್ ಆರ್ಮ್ ಎಲ್ಲ ಬರುತ್ತೆ. ನೋಡೋಣ, ತೋರಿಸ್ತೀನಿ ನಿಮಗೂ. ಯಾರಿಗೂ ನನಗೂ ಗೊತ್ತಿಲ್ಲ, ಯಾರೋ ಒಬ್ಬರು ಇಲ್ಲಿನ ಫೇಮಸ್ ಲೀಡರ್ ಇರಬೇಕನ್ನ ಅವ್ರು ಫೋಟೋ ಹಾಕೊಂಡವ್ರೆ. ಎಸ್, ಜನ ಮರಳೋ ಜಾತ್ರೆ ಮರಳೋ ಎಲ್ಲ ಕಡೆ ಜನ ಜನ ಜನ. ಅಲ್ಲೊಂದು ಬೊಂಬೆ ನಿಂತಿದೆ, ಬೊಂಬೆ ಹತ್ರ ಹೋಗಿ ಬರೋಣ ಇರಿ, ಹಂಗೆ ನೋಡ್ಸ್ಕೊಂಬರೋಣ. ಚೆನ್ನಾಗಿದೆ. ಜನ ಎಲ್ಲ ಫುಲ್ ಪೆರೇಡ್ಗೋಸ್ಕರ ಬಂದವ್ರೆ, ವ್ಯೂ ನೋಡೋಕ್ಕೆ. ಜನ ಅದೇ ಆರ್ಮ್ ಫೋರ್ಸ್ ಪೆರೇಡ್ ನೋಡೋಕ್ಕೆ ನಾವು ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗೋಣ. ಹಂಗೆ ಎಲ್ಲ ಬಗ್ ನೋಡ್ತಾರೆ, ನಾವೊಂದು ಬಗ್ ನೋಡೋಣ. ಈಗ ಫಸ್ಟ್ ಇಲ್ಲಿ ಜಾಗ ಇದು ನೋಡ್ಕೊಳ್ಳಿ, ಸರ್ಕಲ್ ಚೆನ್ನಾಗಿದೆ ಅಲ್ಲ ಒಂದು. ರೆಡಿ? ಎಸ್, ಬನ್ನಿ ಅಲ್ಲಿ ನೋಡೋಣ, ಅಲ್ಲಿಂದ ನೋಡೋಣ. ಸ್ಟಾರ್ಟ್ ಆಗ್ತಾ ಇದೆ ಅನಿಸುತ್ತೆ, ಸೌಂಡ್ ಬರ್ತಾ ಇದೆ. ಲೆಟ್ಸ್ ಸಿ. W oddziałach pieszych maszerować będą żołnierze z Wojsk Obrony Cyberprzestrzeni. Wojska to nowy, specjalistyczny komponent sił zbrojnych odpowiedzialny. ಇದು ಬಂದು ವಾರ್ಸಾ ಓಲ್ಡ್ ಟೌನು. ಅಲ್ಲಿಂದ ಮುಗಿಸ್ಕೊಂಡ್ಬಂದ್ಬಿಟ್ರೆ ಈವೆಂಟ್ನ. ತುಂಬ ಜನ ಇದ್ದು, ಜಾಸ್ತಿ ಜನ ಇದೆ ಅಂತ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಇವಾಗ ಕ್ಯಾಸಲ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹಂಗೆ ಹೋಗೋಣ ಕ್ಯಾಸಲ್ ಕಡೆ. ಹಳೆಯ ಕಾಲದ ಕೋಟೆ, ಪ್ಯಾಲೇಸ್, ರಾಯಲ್ ಪ್ಯಾಲೇಸ್. ಎಸ್, ಹೊರಗಡೆ ಹೋಗ್ಬೋದು, ಅಲ್ಲಿ ಎಂಟ್ರೆನ್ಸ್ ಇಂದ ಹೊರಗಡೆ ಹೋಗ್ಬೋದು. ಬಟ್ ನಾವು ಹೋಗ್ತಿಲ್ಲ, ನಾವು ಜಸ್ಟ್ ವ್ಯೂ ನೋಡ್ಕೊಂತ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಮುಂದಕ್ಕೆ. ಅಲ್ಲಿಂದ ಮುಂದೆ ಹಂಗೆ ಬಂದರೆ ಒಂದು ದೊಡ್ಡ ಫೇಮಸ್ ಚರ್ಚ್ ಕಾಣಿಸ್ತಿದೆ ಸಿಟಿಯಲ್ಲೇ, ವಾರ್ಸಾ ಸಿಟಿ ಸೆಂಟ್ರಲ್ಲಿ. ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಓಹೋ, ಇಲ್ಲಿ ನೋಡ್ರಿ ಅಣ್ಣ ಹೆಂಗೆ ಕೂತವ್ರೆ, ಗೊತ್ತಲ್ಲ ನಿಮಗೆಲ್ಲ ಕಾಮಿಡಿ ಏನಂತ, ಹೆಂಗೆ ಕೂತವ್ರೆ ಅಂತ. ಸೊ ಬನ್ನಿ ಹಂಗೆ ಮುಂದೆ. ಇದೇ ದೊಡ್ಡ ಚರ್ಚು, ಸಖತ್ತಾಗಿದೆ. ವಾರ್ಸಾ ಅಲ್ಲಿನ ದೊಡ್ಡ ಚರ್ಚು. ಓ ಮೈ ಗುಡ್ನೆಸ್, ಸಖತ್ತಾಗಿದೆ ರೀ, ಸಖತ್ ದೊಡ್ಡದಾಗಿದೆ. ಎಲ್ಲಿ ತನಕ ಇದೆ ಐಟಿಲ್ಲ. ಓ ಕೈ ಆಡ್ತಾ ಇತ್ತಲ್ಲ, ಅಲ್ಲ ಬರ್ತಿ ಅವ್ರು ಹಂಗೆ ಸ್ಟ್ಯಾಚು ನಿಂತ್ಕೊಂಡ್ರೆ, ಅಲ್ಲಿ ಟೋಪಿ ಇದ್ದಾಗಿದೆ, ಅಲ್ಲಿ ಹಂಗೆ ಅಂತಾರೆ, ಓಡ್ ಬರೋದಾರ ಸ್ಟೈಲಲ್ಲಿ. ಬನ್ನಿ, ಇದೆ ಚರ್ಚು, ಹೊರಡೆ ಹೋಗೋಣ ಹಂಗೆ. ತುಂಬ ಸೈಲೆಂಟಾಗಿದೆ, ನಾವೇನು ಜೋರ ಮಾತಾಡೋಕ್ಕಾಗಲ್ಲ, ಹಾಗೇ ನೋಡ್ಕೊಂಬಿಡಿ ಒಂದ್ಸಲ. ಅಲ್ಲಿಂದ ಹಂಗೆ ಮುಂದೆ ಬಂದುಬಿಟ್ರೆ ಚರ್ಚಿಂದ ಈಗ ಒಂದು ವಿಶಿಂಗ್ ಬೆಲ್ ಅಂತ ಒಂದಿದೆ. ಆ ಬೆಲ್ ಹತ್ರ ಹೊರಟು ತೋರಿಸ್ತೀನಿ ನಿಮಗೆ, ನೋಡಿ. ಹಾಗೆ ಏನೋ ವಿಶ್ ಮಾಡ್ಕೊಳಂಗಿದ್ರೆ ನೀವು ಮಾಡ್ಕೊಳ್ಳಿ. ಇದೇ ವಿಶಿಂಗ್ ಬೆಲ್ಲು, ಹಂಗೆ ನೋಡಿ.
ಚರ್ಚ್ ಹಿಂದ್ಗಡೆನೇ ಇದೆ, ಬ್ಯಾಕ್ ಸೈಡ್ ಇದೆ ಇದು ವಿಶಿಂಗ್ ಬೆಲ್. ಬನ್ನಿ ಹೋಗೋಣ ಹಂಗೆ, ನೆಕ್ಸ್ಟ್ ಜಾಗಕ್ಕೆ ಹೋಗೋಣ ಹಂಗೆ. ಹಂಗೆ ಸಿಟಿಯಿಂದ ಅಲ್ಲಿಂದ ವಿಶಿಂಗ್ ಬೆಲ್ಲಿಂದ ಹಾಗೆ ಮುಂದೆ ಬಂದರೆ ಒಳ್ಳೆ ಒಂಥರ ಸಖತ್ತಾಗಿದೆ. ಸೆಂಟ್ರಲ್ಲಿ ಒಂದು ಒಳ್ಳೆ ಸುತ್ತ ಬಿಲ್ಡಿಂಗು ಒಳ್ಳೆ ಸುತ್ತ ಬಿಲ್ಡಿಂಗು. ಸೊ ಸೆಂಟ್ರಲ್ಲಿ ಎಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಸುತ್ತ ಕಲರ್ ಚೆನ್ನಾಗಿದೆ, ಅಂದರೆ ಬಿಲ್ಡಿಂಗ್ ಕಲರ್ಗಳು ಚೆನ್ನಾಗಿದೆ. ಸೆಂಟ್ರಲ್ಲಿ ಸಖತ್ತಾಗಿದೆ, ಡಿಫ್ರೆಂಟ್ ಆಗಿದೆ ವ್ಯೂ. ಒಂದ್ಸಲ ನೋಡಿ ಹಾಗೆ. ಸೊ ನಾವೀಗ ಬಂದಿರೋದು ಕೋಟೆ ಎಂಟ್ರೆನ್ಸು, ಬಾಬ್ರಿ ಖಾನ್. ಸೊ ಯಾವಾಗಲೂ ಯಾರೇ ಬರಬೇಕು ಅಂದರೆ ಇದೇ ಜಾಗದಿಂದ ಎಂಟ್ರಿ ಆಗಬೇಕಾಗುತ್ತೆ. ಗೋಡೆ ಅಲ್ಲ, ಕೋಟೆ ಹಬ್ಬ ಅದೇ ಎಂಟ್ರಿ ಅಂದಾಗ ಹಿಸ್ಟ್ರಿ ದಪ್ಪ ಇರುತ್ತೆ. ಸೊ ಇಲ್ಲೆಲ್ಲ ನೋಡಿ, ಇದೇ ಎಂಟ್ರೆನ್ಸ್ ಆಗೋಂಥ ಜಾಗ ಇದೆಲ್ಲ. ಸೊ ಕೋಟೆಯ ಮಹಾದ್ವಾರ. ಈ ಕಡೆಯಿಂದ ಬರೋದಕ್ಕೆ ಎಲ್ಲ ಚೆಕ್ ಮಾಡೋದಕ್ಕೆಲ್ಲ ಒಂದೊಂದು ಜಾಗ ಇದೆ. ಬಟ್ ಇವಾಗೆಲ್ಲ ಮೆಟ್ಲು ಮಾಡ್ಕೊಂಡಿದ್ದಾರೆ. ಬಟ್ ಎಸ್, ಮೊದಲು ಇದೇ ಜಾಗ ಕೋಟೆಗೆ ಎಂಟ್ರಿ ಆಗೋದು. ಅಲ್ಲೆಲ್ಲ ಮುಗಿಸ್ಕೊಂಡು ಹಂಗೇ ಬಂದರೆ ಒಂದು ಮಾನ್ಯುಮೆಂಟ್ ಸಿಗುತ್ತೆ. ಇದೊಂದು ಅಪ್ರೈಸಿಂಗ್ ಮಾನ್ಯುಮೆಂಟ್ಸ್ ಅಂತ. ಅಂದರೆ ನಾಜಿಗಳ ವಿರುದ್ಧ ಹೋರಾಡೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದಾಗ ಆವಾಗ ಅದಕ್ಕೋಸ್ಕರ ಒಂದು ಮಾನ್ಯುಮೆಂಟು. ಅಂದರೆ 1944 ನಾಜಿಗಳ ವಿರುದ್ಧ ಮತ್ತೆ ಇವರು ಪುಟಿದಿದ್ದಾಗ ಅದರ ನೆನಪಿಗೋಸ್ಕರ ಕಟ್ಟಿರುವಂಥದ್ದು ಈ ಮಾನ್ಯುಮೆಂಟು. ಚೆನ್ನಾಗಿದೆ. ಬಟ್ ತುಂಬ ದೀರ್ಘಕಾಲ ಅದು ಆಳಿಕೆ ಈ ಥರ ನಾಜಿ ಅವ್ರದ್ದು. ಆ ನಾಜಿಯಿಂದ ಆಚೆ ಬರೋದಕ್ಕೋಸ್ಕರ ಇದು ಮಾಡಿರೋದು. ಚೆನ್ನಾಗಿದೆ, ಆದರೆ ಸೂಪರಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ಉಳಿಸ್ಕೊಂಡು ಹೋಗಲಿ ಇದನ್ನು. ಬನ್ನಿ ಹೋಗೋಣ ಹಾಗೆ. ತುಂಬ ದೊಡ್ಡದಾಗಿ ಕಟ್ಬಿಟ್ಟಿದ್ದಾರೆ ಈ ಮಾನ್ಯುಮೆಂಟ್ನ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಗೆ ಬಂದು ಎಲ್ಲರ ಹೆಸರುಗಳು ಬರ್ದವ್ರೆ. ಯಾರು ತುಂಬ ಹೆಸರುಗಳು ಜನ ಬರ್ದವ್ರೆ, ಇಲ್ಲೆಲ್ಲ ಮಾಡವ್ರೆ. ಇದೊಂಥರ ಐಕಾನಿಕ್ ಮಾನ್ಯುಮೆಂಟ್ ಅನ್ಕೊಬೋದು ಇವ್ರಿಗೋಸ್ಕರ. ಅಂದರೆ ಲೈಕ್ ಮತ್ತೆ ತಿರುಗು ಬಿದ್ದಾಗ ನಾಜಿಗಳ ವಿರುದ್ಧ ಅದರ ನೆನಪಿಗೋಸ್ಕರ ಕಟ್ಟಿರೋದು. ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ಈಗ ನೈಟ್ ಲೈಫ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನೀವು ಬೆಳಗ್ಗೆಯಿಂದ ಇಷ್ಟು ನೋಡಿದ್ರಲ್ಲ. ಸೊ ಎಲ್ಲ ತೋರಿಸ್ಕೊಂಬಂದೆ. ಈಗ ಮತ್ತೆ ನೈಟಲ್ಲಿ ಮತ್ತೆ ಹೊರಟಿದ್ದೀವಿ. ಸುಮ್ಮನೆ ಒಂದು ಸ್ವಲ್ಪ ವ್ಯೂ ನೋಡ್ಕೊಂಬರೋಣ ಅಂತ ನಿಮಗೂ ತೋರಿಸ್ತೀವಿ. ನಾನೀಗ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಮೆಟ್ರೋಲ್ಲಿ ಹೋಗೋ ಅದು ತೋರಿಸ್ತೀನಿ, ನೋಡಿರಂತೆ ಸಖತ್ತಾಗಿರುತ್ತೆ. ಇದೊಂದು 2-3 ಜಾಗ ನೈಟಲ್ಲಿ ಈ ಕೆರೆ ಹತ್ರ ವಿಸ್ತುಲ ರಿವರ್ ಇಲ್ಲೂ ಇದೆ, ಅಲ್ಲಿ ನೋಡಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ. ನೋಡ್ತಾ ಇರಿ ಹಾಗೆ. ಇಲ್ಲಿನ ಮೆಟ್ರೋ ಸ್ಟೇಷನ್ ನೋಡಪ್ಪ, ಅಂಡರ್ಗ್ರೌಂಡ್ ಎಲ್ಲ ಫುಲ್ ಟನಲ್ ಇರೋದು. ಕೆಳಗಡೆ ಇದ್ದರೆಲ್ಲ ಮೆಟ್ರೋ, ಮೇಲ್ಗಡೆ ಇದ್ದರೆ ಟ್ರಾಮು, ಹಂಗೆ ಡಿಫ್ರೆಂಟು. ಎಸ್, ನೋಡೋಣ, ನಮ್ಮ ಗಾಡಿ ಬರುತ್ತೆ, ಕಾಯೋಣ. ಇಲ್ಲಿಂದನೇ ಬರೋದು. ಮೆಟ್ರೋನ ಇಳಿದು ಆಚೆ ಬಂದಿದ್ದೀವಿ. ಹಂಗೆ ಆಚೆ ಬಂದರೆ ಈ ಕೆರೆ ಹತ್ರ ಸುತ್ತಮುತ್ತ ಈ ಥರ ಇದೆ. ನೆಲ್ಲ ಲೈಟ್ ಹಾಕ್ಬಿಟ್ಟು ದಾರಿ ತೋರಿಸ್ತಾ ಇದ್ದಾರೆ. ಚೆನ್ನಾಗಿದೆ, ಸಗದಾಗಿದೆ. ನಾವು ಕಾಣ್ತಿಲ್ಲ ಸರಿಯಾಗಿ. ಹಂಗೇ ಬನ್ನಿ ಮುಂದಕ್ಕೆ ಹೋಗೋಣ. ಆದ್ರೂ ಆ್ಯಕ್ಚುಲಿ ಕೆರೆ ಹತ್ರ ಬಂದಿದ್ದೀವಿ. ಅಂದರೆ ಲೈಕ್ ಬಿಸಿಲ ರಿವರ್ ಹತ್ರ ಬಂದರೆ ನೋಡಪ್ಪ ಈ ಥರ ಇದೆ. ಎಲ್ಲ ಜನಗಳೆಲ್ಲ ಡ್ಯಾನ್ಸ್ ಮಾಡ್ತಾವ್ರೆ. ಇದು ಬೋಟ್ಗಳು, ಇವೆಲ್ಲ ಬೋಟಲ್ಲಿ ಒಳಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕಾಣಿಸ್ತದಲ್ಲ, ಡ್ಯಾನ್ಸ್ ಮಾಡ್ತಾರೆ ಜನ. ಇದು ನೈಟ್ ಲೈಫ್ ಎಂಜಾಯ್ ಮಾಡ್ತಾರೆ ಆರಾಮಾಗಿ ಅವ್ರ ಲೈಫ್ಗಳನ್ನ. ಸೊ ಇದನ್ನು KR-ಪುರಂ ಬ್ರಿಡ್ಜ್ ನೆನಪಾಗುತ್ತಿದ್ದು ನೋಡಿದಾಗ. KR-ಪುರಂ ಬ್ರಿಡ್ಜ್ ಹಂಗೆ ಇರೋದಲ್ವ, ಬಟ್ ಅದೊಂಥರ ಬ್ರಿಡ್ಜ್, ಇದು ಅದೇ ಥರ ಬ್ರಿಡ್ಜ್. ಬಟ್ ಎಸ್, ಇಲ್ಲ ಜನ ಆರಾಮಾಗಿದ್ದಾರೆ. ನಾವು ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಮನೆ ಕಡೆ ಹೋಗೋಣ. ಮತ್ತೆ ನೈಟ್ ಲೈಫ್ ಹೆಂಗಿದೆ ನೋಡ್ದಾಗ ಬಂದೆ ಕೆರೆ ಹತ್ರ, ಅಂದರೆ ಲೈಕ್ ಬಿಸಿಲ ರಿವರ್ ಹತ್ರ. ಬನ್ನಿ ಹಂಗೇ ಹೋಗೋಣ. ಇದೊಂದು ಒಳ್ಳೆ ಹ್ಯಾಪನಿಂಗ್ ಪ್ಲೇಸ್ ಇದು.